ಕಂಗ್ರ್ಯಾಚುಲೇಷನ್ಸ್ ಹಿಮಾ ಆನ್ ಹಿಮಾಲಯ. ಕಂಫರ್ಟಬಲ್ ಇದೆಯಲ್ಲ ನಿಮಗೆ? ಓಕೆ ಹೋಗೋಣ. ಇದೆ ಕಾಣ್ತಿದ್ದೆ ನೀನು? ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಾನು ತುಂಬ ದಿವಸಗಳ ನಂತರ ಒಂದು ಮೋಟೋ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನನ್ನ ಹೆಲ್ಮೆಟು, ಗೋಪ್ರೋ, ಹಾಗೆ ಹೊಸ್ದಾಗಿ ತೊಗೊಂಡಿರೋಂಥ ಸೆನಾ ಎಲ್ಲ ರೆಡಿ ಇದೆ. ರೀಸೆಂಟಾಗಿ ನಾನೊಂದು ರಾಯಲ್ ಎನ್ಫೀಲ್ಡ್ ತೊಗೊಂಡೆ, ಹಾಗಾಗಿ ಎಲ್ಲ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ತುಂಬ ದಿವಸ ಆದಮೇಲೆ ಒಂದು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಿರುತ್ತೆ ಏನು ಅಂತ. ಹಾಗೆ ನನ್ನೆಲ್ಲ ಸಬ್ಸ್ಕ್ರೈಬರ್ಗೂ, ನನ್ನ ಸಪೋರ್ಟರ್ಸ್ಗೂ ನಾನೊಂದು ರಾಯಲ್ ಎನ್ಫೀಲ್ಡ್ ಅಂದರೆ ಹಳೆ ರಾಯಲ್ ಎನ್ಫೀಲ್ಡ್ 411 ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ನಾನು ಮತ್ತು ಹಿಮಾ ಇನ್ಮೇಲೆ ಸ್ವಲ್ಪ ಬೈಕ್ ರೈಡ್ಸ್ ಎಲ್ಲ ಮಾಡೋಣ, ಬೈಕಲ್ಲಿ ಸ್ವಲ್ಪ ಎಲ್ಲ ಕ್ಯಾಂಪಿಂಗ್ ಮಾಡೋಣ, ಒಂದೊಳ್ಳೆ ಟೀಮ್ ಜೊತೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಡೀರಿ ಇನ್ನು ಮಿಕ್ಕಿದ ವಿಷಯ ಹೋಗ್ತಾ ಮಾತಾಡೋಣಂತೆ. ಹೋಪ್ ನಿಮಗೆಲ್ಲರಿಗೂ ಹಳೆ ವೀಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸದಾಗಿ ಏನಾದರೂ ಮಾಡಬೇಕಂದ್ರೆ ನಿಮ್ಮ ಒಂದು ಐಡಿಯಾಸ್ನ, ಫೀಡ್ಬ್ಯಾಕ್ ನನಗೂ ತಿಳಿಸ್ಕೊಡಿ. ಹಾಗೆ ಸಣ್ಣ ಪುಟ್ಟ ರೈಡ್ಸು ಎಲ್ಲ ಒಟ್ಟಿಗೆ ಮಾಡೋಣ ಅಂದರೆ ನಮ್ಮದು ಜಸ್ಟ್ ಒಂದು ನಮ್ಮ ಖರ್ಚಲ್ಲೇ ನಾವು ಮ್ಯಾನೇಜ್ ಮಾಡ್ಕೊಂಡು ಆ ಥರ ಏನಾದರೂ ಐಡಿಯಾಸ್ ಇತ್ತು ಅಂದರೆ ಎಲ್ಲ ಪಿಂಗ್ ಮಾಡಿ ಇನ್ಸ್ಟಾಗ್ರಾಮ್ ಹೇಳಿ. ನಿಮ್ಗೊಳ್ಳೆ ಸನ್ಸೆಟ್ಟು, ಸನ್ರೈಸ್ ಪಾಯಿಂಟು ನಿಯರ್ ಬೈ ಏನಾದರೂ ಇತ್ತು ಅಂದರೆ ಅಥವಾ ಒಳ್ಳೊಳ್ಳೆ ಕ್ಯಾಂಪಿಂಗ್ ಲೊಕೇಶನ್ ಇದ್ದರೆ ಕೂಡ ಹೇಳಿ. ಎಲ್ಲ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಎಂಜಾಯ್ ಮಾಡೋಣ. ಸೊ ನಡೀರಿ ಇವಾಗ ಸೀದಾ ನಾನು ಗಾಡೀಲಿ ಸಿಗ್ತೀನಿ. ಓಕೆ, ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ ನಮ್ಮ ಬೇಸ್ಮೆಂಟಿಂದ. ಇಷ್ಟು ದಿವಸ ನಾನು ಮುಂಚೆ ಮೋಟೋ ವ್ಲಾಗಿಂಗ್ ಎಲ್ಲ ಮಾಡ್ತಾಯಿದ್ದೆ, ಬಟ್ಟು ಹಳಬ್ರಿಗೆ ಗೊತ್ತಾಗುತ್ತೆ ನನ್ನ ಮೋಟೋ ವ್ಲಾಗಿಂಗ್ ಸ್ಟೈಲ್ ಹೇಗೆ ಅಂತ. ಮತ್ತು ಹೊಸದಾಗಿ ನೋಡ್ತಿರೋರಿಗೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಇದು ನಾನು ಗಾಡಿ ಏನು ತೊಗೊಂಡಲ್ಲ, ಅದ್ರ ಜೊತೆ ಅವನು ಯೂಸ್ ಮಾಡ್ತಿದ್ದ ಹೆಲ್ಮೆಟ್ ಆಗಿ ಇಸ್ಕೊಂಡಿದ್ದೀನಿ. ಹೆಂಗೂ ಮತ್ತು ಲದಾಖ್ ರೈಡಿಗೆಲ್ಲ ಬೇಕಲ್ವ, ಹಾಗಾಗಿ ಓಕೆ. ನಾನು 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೆ ಗಾಡಿ ತಂದಮೇಲೆ, ಅಲ್ಲಿಂದ ತೊಗೊಂಬರ್ಬೇಕಾದ್ರೆ. ಮತ್ತು ಆ್ಯಕ್ಚುಲಿ ಹೋಗ್ತಾ ಏನೊಂದು 7-8 ಕಿಲೋಮೀಟ್ರ್ ಸುತ್ತಿರ್ಬೋದು ಅಷ್ಟೇ. ಇದು ನಮ್ಮನೆ ಹತ್ರ ರೋಡ್ ಬೇರೆ ರೆಡಿ ಮಾಡ್ತಾಯಿದ್ದಾರೆ. ವರ್ಷ ಬಿದ್ದೋಗುತ್ತೆ ಗುರು ಇದು ಗುಂಡಿ. ಮೋಸ್ಟ್ಲಿ ನಿರಂಜನ್ ಬಂದ ಅನಿಸುತ್ತೆ, ಕಾಲ್ ಬರ್ತಿದೆ. ಮಾಮ್ RTO ಆಫೀಸ್ ಮುಂದೆ ಬ್ರಿಡ್ಜ್ ಬರುತ್ತಲ್ಲ, ಆಲ್ರೆಡಿ ಬ್ರಿಡ್ಜ್ ಇಳಿತಾ ಇದ್ದೀನಿ. ಅದೇ ನಿಮ್ಮ ಮನೆ ರೋಡ್ ತಾನೆ? ಹಲೋ, ಕಾಲ್ ಕಟ್ ಆಯ್ತು ಅನಿಸುತ್ತೆ. ಫೈನಲ್ ಆಗಿ ನಾನಿವತ್ತು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಮೈ ಗಾಡ್, ಆಲ್ಮೋಸ್ಟ್ ಒಂದು ವರ್ಷನೇ ಆಗೋಗಿತ್ತು. 2 ವರ್ಷನೇ ಇಟ್ಕೊಳ್ಳಿ. 2 ವರ್ಷದಿಂದ ನಾನು ಯಾವುದೂ ಮೋಟೋ ವ್ಲಾಗಿಂಗ್ ಮಾಡಿರಲಿಲ್ಲ. ನಾನು ಅದೇನೋ ಗೊತ್ತಿಲ್ಲ, ನನ್ನ ಹತ್ರ ಕ್ಲಾಸಿಕ್ ಇತ್ತು, CBR 250R ಇತ್ತು, ಮೀಟಿಯೋರ್ ಇತ್ತು. ಅಂದರೆ ಇದೆಲ್ಲ ಒಂದು 200cc ಮೇಲ್ಗಡೆ ಇರೋ ಗಾಡಿಗಳು. ಅದು ಬಿಟ್ಟರೆ ಇನ್ನು ಅವಾಗೆಲ್ಲ RX ಆ ಥರ ಗಾಡಿಗಳಿತ್ತು. ಬಟ್ ರಾಯಲ್ ಎನ್ಫೀಲ್ಡಲ್ಲಿ ಸಿಗೋ ಮಜಾ ಇದೆಯಲ್ಲ, ಆ ಒಂದು ಫೀಲು, ಕಂಫರ್ಟೇಬಲು ನನಗೆ ಇದುವರೆಗೂ ಯಾವ ಗಾಡಿಯಲ್ಲಿ ಸಿಕ್ಕಿಲ್ಲ. ಸ್ವಲ್ಪ ವಿಂಡ್ ಬ್ಲಾಸ್ಟ್ ಇದೆ, ಸಾರಿ, ಇದಕ್ಕೆ ಒಂದು ವಿಂಡ್ ಎಕ್ಸ್ಟೆಂಡರ್ ಇದು ಏನೋ ವಿಂಡ್ಶೀಲ್ಡ್ ಎಕ್ಸ್ಟೆಂಡರ್ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಓ ಮೈ ಗಾಡ್, ಚಿಕ್ಕ ವಯಸ್ಸಲ್ಲೆಲ್ಲ ಹಿಂಗೆ ಈ ರೀತಿ ಸೈಕಲಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇರೋದು. ಗೊತ್ತಲ್ಲ ನಿಮಗೆ, 90sಲ್ಲಿ ಹುಟ್ಟಿದ್ರೆ ಅವಾಗೆಲ್ಲ ಸೈಕಲ್ ತೊಗೊಂಡು ಆಚೆ ಹೋಗೋದೇ ದೊಡ್ಡ ವಿಷಯ. ಅಂತೂ ಕದ್ದು ಮುಚ್ಚಿ ಶನಿವಾರ ಭಾನುವಾರ ಬಂದರೆ ಮನೆಗೆ ಹೋಗ್ತಾನೆ ಇರಲಿಲ್ಲ. ಮನೆಗೆ ಹೋದ್ಮೇಲಂತೂ ಫುಲ್ ಹಬ್ಬ ಮಾಡೋರು, ಮಾರಿ ಹಬ್ಬ. ಹಿಂಗೆ ಹೆಲ್ಮೆಟ್ ಹಾಕೋಗುರು ಅವ್ನು ನೋಡಿ
ಕೈಯಲ್ಲಿ ಕ್ಯಾಪ್ ಹಿಡ್ಕೊಂಡವನೆ, ಹೆಲ್ಮೆಟ್ ಹಾಕಿಲ್ಲ, ಏನಿಲ್ಲ KTM ಅವನು. ಬೈಕು ಟೂರಿಂಗು ರೈಡಿಂಗ್ ಮಾಡ್ತೀವಿ ಅಂದರೆ ಸೇಫ್ಟಿ ವೈಸಲ್ಲಿ ಜಾಕೆಟು, ರೈಡಿಂಗ್ ಪ್ಯಾಂಟು, ಹೆಲ್ಮೆಟ್ಟು, ಗ್ಲೌಸು ಮತ್ತು ಒಂದೊಳ್ಳೆ ಬೂಟ್ಸು ಇಷ್ಟು ನೆಸೆಸಿಟಿ. ಬಟ್ ಇದು ಎಲ್ಲದರಲ್ಲೂ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಿದ್ರೆ ಹೆಲ್ಮೆಟ್ಟು ಫಸ್ಟ್ ಪ್ಲೇಸಲ್ಲಿ ಬರುತ್ತೆ. ಆಮೇಲೆ ಬೂಟ್ಸು, ರೈಡಿಂಗ್ ಜಾಕೆಟು, ರೈಡಿಂಗ್ ಪ್ಯಾಂಟು, ಈ ರೀತಿ ತುಂಬ ಜನ ಇದನ್ನೆಲ್ಲ ಸ್ಕಿಪ್ ಮಾಡಿ, ನಾವು ಹಾಗೆ ಓಡಿಸ್ತಿದ್ದ ಅವಾಗೆಲ್ಲ. ಓಕೆ, ಮೋಸ್ಟ್ಲಿ ಎಲ್ಲಿದ್ದಾನೆ ನಿರಂಜನು? ಅಲ್ಲಿ ತರಿಸಿ ನಾವು ದಮ್ ಹೊಡಿಯಲ್ಲ, ಟೀ ಕಾಫಿ ಕುಡಿಯಲ್ಲ, ತುಂಬ ರೇರ್. ಏನಪ್ಪ ಅದು ವಿಂಡ್ಶೀಲ್ಡು? ಹಾಯ್ ಬ್ರೋ, ಆರಾಮ? ಸಾರಿ ಹಾಯ್ ಅಭಿಲಾಷ್. ಹಾಯ್ ಬ್ರೋ ಅಭಿಲಾಷ್. ಹಾಯ್ ಬ್ರೋ. ಒಂದು ನಿಮಿಷ ತೆಗೀತಿ. ಒಂದು ಸೆಕೆಂಡ್ ಅಲ್ಲಿ ಕನ್ಫ್ಯೂಸ್ ಆಗೋಗ್ಬಿಡ್ತು ನನಗೆ, ನಮ್ಮ ಬಾಯ್ಸ ಯಾರು ಅಂತ. ಸೊ ಇವರೆಲ್ಲ ನಮ್ಮ ಬಾಯ್ಸೇ ನೋಡಿ. ನಮ್ಮ ನಿರಂಜನು ಕೈ ತೋರಿಸ್ ಮಾಮ್. ಹಿಂಗೆ ತೋರಿಸ್ತಾ ಇದ್ದೆ, ಇವಾಗ ಹಿಂಗೆ ತೋರಿಸ್ಬೇಕು. ಫಿಂಗರಿಂಗ್ ಮಾಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಫಿಂಗರಿಂಗ್ ಮಾಡ್ಬಿಟ್ಟು ನಿನಗೇನೆ, ಬೇರೆಯವ್ರು ಮಾಡಿರೋದು ನಿನಗೆ, ನನ್ನ ಕೈಲೇ ಮಾಡ್ಕೊಂಡು ಹೋಗ್ಬಿಟ್ಟ. ಸೊ ಇದೆಲ್ಲ ನಮ್ಮ ಬಾಯ್ಸು ಎಲ್ಲರೂ. ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು, ಬಟ್ ಎಲ್ಲ ಚಿಲ್ಲೋಟ್ ಬಾಯ್ಸ್. ಸೊ ಹೋಗ್ತಾ ಇದ್ದೀವಿ, ಬನ್ನಿ ನಡೀರಿ ಹೋಗೋಣ. ಮಾಮ್ ಎಲ್ಲಿ ಹೋಗ್ತಾ ಇರೋದು ಹೇಳೋ ಲೊಕೇಶನು? ಯಾವುದು? ಅಂಬಾಜಿ ದುರ್ಗನಾ? ಹೌದಾ? ಈ ಥರ ಸನ್ಸೆಟ್, ಸನ್ರೈಸು, ಸೀಕ್ರೆಟ್ ಲೊಕೇಶನ್ ನಿರಂಜನ್ನೇ ಕೇಳಬೇಕು ನಾವು, ನಮ್ಗೆ ಗೊತ್ತಿಲ್ಲ. ಓಕೆ ಸರಿ, ಓಡೋಣ ಮ್ಯಾಮ್. ನೀನು ನನ್ನ ಜೊತೆ ಕೂತ್ಕೊಂಡ್ಬಿಡು. ಓಕೆ, ಲೆಟ್ಸ್ ಗೋ. ನನಗೆ ಈ ಗಾಡಿಯಲ್ಲಿ ಫಸ್ಟ್ ದಿವಸ ಪಾಪ ನಿರಂಜನ್ ಬೇರೆ ಏನೋ ತಗೊಳಕೊಂಬಂದವನೇ. ನೀನು ಬ್ಯಾಗ್ ಹಾಕ್ಕೊಂಡಿದ್ಯಾ? ನನ್ನ ಬ್ಯಾಗ್ ಡಿಸ್ಟರ್ಬ್ ಆಗುತ್ತೆ. ಈ ಬ್ಯಾಗ್ ಡಿಸ್ಟರ್ಬ್ ಆಗುತ್ತೆ ನಮ್ಮ ನಿನಗೆ? ಇಲ್ಲ, ಇದು ಅದ್ರ ಮೇಲೆ ಇದನ್ನು ಹಾಕೊಂಬಿಡು ಹೇಳ್ತೀನಿ. ಅಲ್ಲ, ಆ ಬ್ಯಾಗ್ ಮೇಲೆ ಈ ಬ್ಯಾಗ್ ಹಾಕೊಂಬಿಡು, ನಾವಿಬ್ಬರು ಆರಾಮಾಗಿ ಕೂತ್ಕೋಬೋದು. ಇರು ಹಾಕು. ಹುಷಾರು. ಅದು ಟ್ಯಾಂಕ್ ಬ್ಯಾಗ್ ತರಲಿಲ್ಲ ನಾನು, ಟ್ಯಾಂಕ್ ಬ್ಯಾಗ್ ತಗೊಂಬರಲಿಲ್ಲ. ಐತೆ ಅದೈತೆ, ನಾನು ಅವಾಗ ತಗೊಂಡವಲ್ಲ ಇಬ್ಬರು. ಮೊಬೈಲ್ ಇಲ್ಲಿ ಹಾಕ್ಬಿಡ್ಲಾ? ಅಲ್ಲ ಪೆಟ್ರೋಲ್ ಹಾಕ್ಕೊಂಡು ಅದೊಂದು ಸ್ವಲ್ಪ ಬ್ರೇಕ್ದೇನು ಇಶ್ಯೂ ಇತ್ತು, ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಇವಾಗ ಬ್ರೇಕೆಲ್ಲ ನೀಟಾಗಿ ಹಿಡಿತಾ ಇದೆ. ಮೋಸ್ಟ್ಲಿ ಅದು ಹಿಂದ್ಗಡೆ ವೀಲ್ ಏನೋ ಲೂಸ್ ಆಗಿತ್ತು ಅಥವಾ ಏನೋ ಆಗಿದೆ, ಗೊತ್ತಿಲ್ಲ ಏನು ಅಂತ. ಯಾಕಂಗೆ ತಗೊಂಡ್ರೆ ಗೊತ್ತು. ಸ್ವಲ್ಪ ಪಂಪ್ ಮಾಡಿದೆ, ಗಾಡಿ ನಿಲ್ಲಿಸ್ಬಿಟ್ಟು ಪಂಪ್ ಮಾಡಿದ್ಮೇಲೆ ಎಲ್ಲ ಸ್ವಲ್ಪ ಸರಿ ಆಯಿತು. ಇಲ್ಲಿಂದ ನಮಗಿನ್ನ ಒಂದು 42 ಕಿಲೋಮೀಟ್ರ್ ತೋರಿಸ್ತದೆ. ಒಂದೇ ರೋಡ್ ಅನಿಸುತ್ತೆ 42 ಕಿಲೋಮೀಟ್ರು. ಮುಂದೆ ಹೋಗ್ತಾ ಇರೋದೆಲ್ಲ ನಮ್ಮ ಬಾಯ್ಸ್. ಬನ್ನಿ ಹೋಗೋಣ, ನೋಡೋಣ ಅಂದ್ಕೊಂಡ್ವಿ. ಬಟ್ ಸೂರ್ಯಜಿ ನಮಗೆ ಇಲ್ಲಿಂದನೇ ಅಲ್ಲಿ ಹೋಗಿ ಸನ್ರೈಸ್ ನೋಡೋಣ ಅಂದ್ಕೊಂಡ್ವಿ. ಬಟ್ ಲೇಟ್ ಆಗಿರೋದಕ್ಕೆ ನಮಗೆ ಸೂರ್ಯಜಿ ಆನ್ ದಿ ವೇನೇ ತೋರಿಸ್ತಾ ಇದ್ದಾರೆ ಸನ್ರೈಸ್. ಇಲ್ಲ ಮಾಮ್, ನಶೆ ರೈಡ್ ನಶೆ 2 ವರ್ಷ ಆದ್ಮೇಲೆ ಓಡಿಸ್ತಾ ಇರೋದಲ್ಲ. ಓಕೆ, ಅಯ್ಯೋ ನಮ್ಮ ಗ್ಯಾಂಗಲ್ಲಿ ನಿರಂಜನ್ ಅಂದ್ರೇ ಫುಲ್ಲು ಸ್ಲೋ. ಒಂದು ಆ್ಯಾವ್ರೇಜ್ ಸ್ಪೀಡು. ಅವ್ನು 1000 ಕಿಲೋಮೀಟ್ರ್ ಬರೀ 60, 70, 80 ಮಾಡಿನೋ. ತೆಗಿತೀನಿ ಬಿಡು ಮಾಮ್, ವೇಟ್ ಆಗುತ್ತೆ. ಓಕೆ, ನೋಡ್ಕೊಂಬಿಡಿ. ಇದೇ ಇವಾಗ ಸನ್ ರೈಸ್ ಆಗಿದೆ. ನಾವು ಅಲ್ಲಿಂದ ತೋರಿಸೋಣ ಅಂದ್ಕೊಂಡ್ವಿ. ಅನ್ಫಾರ್ಚುನೇಟಾಗಿ ಸೂರ್ಯ ಇಲ್ಲೇ ನಮಗೆ ತೋರಿಸ್ತಾ ಇದ್ದಾನೆ. ಇನ್ನೊಂದು 20 ಕಿಲೋಮೀಟ್ರ್ ಇದೆ ಅಷ್ಟೇ. 20 ಕಿಲೋಮೀಟ್ರ್ ಹೋದರೆ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ತಾವು
ಎಷ್ಟೋ ದಿವಸ ಆದ್ಮೇಲೆ ಆಗ್ತಿರೋದಕ್ಕೆ ಕಾಫಿ ಫುಲ್ಲು ಸಫಸ್ಟಿಕೇಟ್ ಆಗ್ತದೆ. ತುಂಬ ದಿವಸ ಆಗಿತ್ತು ಇದೆಲ್ಲ ಹಾಕಿ ಕಾಫಿ. ಕಾಫಿ ಟೀ ಕುಡಿದು ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಇವಾಗ ಮತ್ತೆ ವಾಪಸ್ ನಮ್ಮ ಡೆಸ್ಟಿನೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ವೀರಾಂಜನೇಯ ಸ್ವಾಮಿ. ಓಕೆ, ಏನಪ್ಪ ವಿಷಯ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಮ್ಮ ಜೊತೆ ಇನ್ನೊಂದು KTM ಇತ್ತು. ಆ ಒಂದು KTM ಮಿಸ್ ಆಗಿದೆ. ಹಾಗಾಗಿ ಎಲ್ಲ ಬಾಯ್ಸು ಗಾಡಿ ಸೈಡ್ಗೆ ಹಾಕೊಂಡು ವೇಟ್ ಮಾಡ್ತಾಯಿದ್ದೀವಿ. ಹಾಂ, ಅದೇ ಅದು ಇನ್ನೂ ಮುಂದಕ್ಕೆ ಹೋಗಬೇಕು. ಇಲ್ಲ, ಓಕೆ ಓಕೆ, ಕೂಲ್. ಓಕೆ, ತುಂಬ ಜಾಸ್ತಿ ಆಗೋಯ್ತು ಕಣ. ಹಿಂಗೆ ಒಂದು ಲೈನಲ್ಲೇ ಇದ್ದರೆ ಹಂಗಿಂದ ಹಂಗೆ ತೊಗೊಂಡೋಗ್ಬೋದು, ಹಂಗೆ ವೀಡಿಯೋ ಅಂತಾರೆ. ಇಲ್ಲ, ಡ್ರೋನ್ ತಂದಿಲ್ಲ. ಡ್ರೋನ್ ಕೊಟ್ಬಿಟ್ಟೆ ನಾನು. ಗೋಪುರ ತೊಗೊಂಡೆ ಇನ್ನೊಂದು. ಇದೆ 12 ಕ್ರಿಯೇಟರ್ ಎಡಿಷನ್ ತೊಗೊಂಡೆ. ಚೇಂಜ್ ಮಾಡ್ತಾ ಇರ್ತೀರ ನಮ್ಮ ಅದು ಇದು. ಓಕೆ, ಫೈನಲಾಗಿ ಡೆಸ್ಟಿನೇಷನ್ ಅಂತೂ ನಾವು ರೀಚ್ ಆಗಿದ್ದೀವಿ. ಇಲ್ಲಿಂದ ಮೇಲೆ ಹೋಗಬೇಕು. ನೋಡಿ, ಗಾಡಿ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಬಾಯ್ಸ್ ಎಲ್ಲ. ಈಗ ನಿರಂಜನ್ ಏನೋ ನೀರು ಕುಡ್ಕೊಂಬರಕ್ಕೆ ಹೋಗ್ತಾ ಇದ್ದಾನೆ. ಇದು ದೇವಸ್ಥಾನ ಎಲ್ಲ ರೆಡಿ ಆಗ್ತದೆ ಇನ್ನು. ನಡೀರಿ ಓಡೋಣ ಅಂತೆ. ಇಲ್ಲಿಂದ ಫುಲ್ ಮೇಲ್ಗಡೆ ಒಂದು ಸ್ವಲ್ಪ ದೂರ ಟ್ರೆಕ್ ಮಾಡಬೇಕು. ಟ್ರೆಕ್ ಮಾಡಿದ್ರೆ ಒಳ್ಳೆ ಸ್ಪಾಟ್ಸ್ ಸಿಗುತ್ತೆ. ಲೆಟ್ಸ್ ಗೋ. ಗೋಯಿಂಗ್ ಗುಡ್ ಬ್ರೋ. ಅದು ಎಡಿಟ್ ಮಾಡೋ ಅಷ್ಟಲ್ಲೇ ಅರ್ಧೋಗ್ಬಿಡುತ್ತೆ ಎಲ್ಲ ಕಡೆಯಿಂದ. ಅದೇ ಪ್ರಾಬ್ಲಮ್ಮು. ಪ್ಲ್ಯಾನ್ ಮಾಡ್ತಾ ಇದೆಯಾ? ಒಂದು ಸ್ವಲ್ಪ ಸ್ಟೆಮಿನಾ ಬಿಲ್ಡ್ ಮಾಡ್ಕೊ. ಸ್ಟೆಮಿನಾ ಬಿಲ್ಡ್ ಮಾಡ್ಬೇಕು ಮಾಮ್. ಜೋಶಲ್ಲಿ ಅದೇ ಬಂದ್ಬಿಡುತ್ತೆ ಮೋಸ್ಟ್ಲಿ ಅಲ್ವಾ? ನಿರಂಜನ್ ಇಲ್ಲಿ ನೀರಿರುತ್ತೆ, ಅಂಗಡಿ ಇರುತ್ತೆ ಅಂತೇಳಿ ಕರ್ಕೊಂಬಂದ್ಬಿಟ್ಟ. ಕ್ಲೋಸ್ ಆಗಿದೆ, ನಾನೇನು ಮಾಡಲಿ? ಇಲ್ಲಿ ಬಂದರೆ ನೀರು ಇಲ್ಲ, ಅಂಗಡಿನೂ ಇಲ್ಲ. ಬಟ್ ನಡಿಬೋದು. ಏನಂದರೆ ಗಂಟ್ಲು ಡ್ರೈ ಆಗಿಬಿಡುತ್ತೆ. ನಾನು ಬಾಯಲ್ಲಿ ಉಸಿರಾಡ್ಕೊಂಬಂದೆ ನೀರು ಸಿಗುತ್ತೆ ಅಂತ. ಅಲ್ಲಿ ನೋಡಲ್ಲ, ಅಂಗಡಿ ಕಾಣಿಸ್ತಾ ಇದೆಯಾ? ಅದೆಲ್ಲ ಅಂಗಡಿನ, ಅದು ಜೀಪು. ಜೀಪ್ ಇದೆ, ಅದು ಅನ್ನದಾನ ಮಾಡ್ತಾರೆ ನಮ್ಮಲ್ಲಿ. ಓಕೆ, ಪಕ್ಕದ್ದು ಶೆಡ್ ಥರ. ಅದು ಅಂಗಡಿ ಕ್ಲೋಸ್ ಮಾಡಿದ್ದಾರೆ ಅಜ್ಜಿ. ಈಗ ಅಜ್ಜಿಗೆ ಒಂದು ಫೋನ್ ಮಾಡಿ ಬರುತ್ತಾನೆ. ಅಜ್ಜಿ ಮೊಮ್ಮಗ ಬರ್ತಾನೆ ಅಂತ ಓಪನ್ ಮಾಡಿದ್ದಾರೆ ಅಂಗಡಿ. ಓಕೆ, ನೋಡಿ, ಇವಂದು ಆಕ್ಸಿಜನ್ ಸಿಗರೇಟ್ ಅಂತೆ. ನಮಗೆ ನೀರೇ ಇಲ್ಲ ಇಲ್ಲಿ. ಬಾಯಿಗೆ ಸ್ಮೋಕ್ ಮಾಡಿ ಟ್ರಕ್ ಮಾಡೋಕ್ಕೆ ಅದಕ್ಕೆಲ್ಲ ಆಗಲ್ಲ ಅಂತಾರಲ್ಲ ಮ್ಯಾಮ್. ಹಾಂ, ಪ್ರೋ ಆಗಬೇಕಾ ಸ್ಮೋಕಿಂಗಲ್ಲಿ? ಹಂಗೆ. ಓಕೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್. ಯಾರು ಸ್ಮೋಕ್ ಮಾಡಬೇಡಿ. ನಾವಿವಾಗ ಫೋರ್ಟ್ ಎಂಟ್ರೆನ್ಸ್ ಬಂದಿದ್ದೀವಿ. ಯಪ್ಪ, ಇನ್ನೊಂದು ಇದು ಎಷ್ಟೇ ಸತಿ? 3ನೇ ಸತಿನಾ? 3ನೇ ಸತಿ 4ನೇ ಸತಿ ನೀನು ಬರ್ತಾ ಇರೋದು? 5ನೇ ಸತಿ. ನೋಡಿ ಹೆಂಗಿರುತ್ತೆ ಎಂಟ್ರೆನ್ಸ್ ಇಲ್ಲಿ. ನಾನು ಯಾವಾಗ ಟಾರ್ಚರ್ ಕೊಟ್ಟಿದ್ದೋ ಗೊತ್ತಿಲ್ಲ ನಿರಂಜನ್ಗೆ. ನಿರಂಜನ್ ಹಂಗೆ ಟಾರ್ಚರ್ ಕೊಡ್ತು. ಬಟ್ ನೀನು ಎನರ್ಜಿ ಮೆಚ್ಚಬೇಕು. ಬ್ರೂಸ್ಲಿ ಯಾವ ಬೆಟ್ಟ ಮ್ಯಾಮ್ ಇದು? ಅಂಬಾಜಿ ದುರ್ಗ. ಓಕೆ, ಫೈನಲಿ ಆಂಜನೇಯ ಅಂಬಾಜಿ ದುರ್ಗಕ್ಕೆ ಫೈನಲ್ ರೀಚ್ ಆಗಿ. ಓಕೆ, ಶಿವನ ದೇವಸ್ಥಾನ ರೀಚ್ ಆದ್ವಿ. ಟಾಪ್. ಉಫ್, ಯಪ್ಪ, ಥರ ಮಾಡೇ ಬಿಟ್ವಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಹಳ್ಳಿ ಶಿವಲಿಂಗ ಇದೆ ಇಲ್ಲಿ. ನಂದಿ. ಅಪ್ಪ, ಹೊಟ್ಟೆ ಇಟ್ಟರೆ ಹೆಚ್ಚಿದಂಗೆ ಹೋಗೋಯ್ತು. ನೀರಿಲ್ಲ. ಅಪ್ಪ, ಹಾಂ, ಓಕೆ, ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಬಿಟ್ರೆ ಆಯಿತು. ಇದೇ ಟಾಪ್.
ಕಂಪ್ಲೀಟ್ ಮೇಲ್ಗಡೆ ರೀಚ್ ಆಗಿದ್ದೀವಿ. ಸುಮಾರು ನಾಯಿಗಳಿದೆ ಅವರಲ್ಲಿ. ಟಾಪ್ ರೀಚ್ ಆಗಿದೆ. Finally here we are Ambaji Durga. ಸಕ್ಸಸ್ಫುಲಿ ರೀಚ್. Water. Get you on what? You have. A noble I don't have. ಸೊ ಫೈನಲಾಗಿ ರೀಚ್ ಆಯಿತು. ಇವಾಗ ಇಲ್ಲಿ ನಾನು ಸ್ವಲ್ಪ ಫೋಟೋ ಗಿಟ ತೊಗೊಂಡು ಹೊರಡೋದು. ಕೆಳಗಡೆ ಆಂಜನೇಯನ ದೇವಸ್ಥಾನ ಇದೆ, ಮೇಲ್ಗಡೆ ಬಂದರೆ ಶಿವಂದು ದೇವಸ್ಥಾನ, ಶಿವಲಿಂಗ ಇದೆ, ಹಾಗೆ ನಂದಿ ಇದೆ, ಬರ್ಬೋದು. ಚೆನ್ನಾಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಈಸಿ ಟ್ರಕ್ ಇದೆ, ಇನ್ನೂ ಕೆಳಗಡೆ ತಿರುಗಾಡ್ಬೋದು. ಅಲ್ಲಿ ಬಾವಿ ಇದೆ. ಬಾವಿ ಇದೆಯಾ? ಹಾಂ, ಅಂದರೆ ಗಂಗಾ ಉತ್ಪತ್ತಿ ಆಗಿರೋದು. ಹ್ಞೂ. ಸೀತೆ ಮಾತೆ ಅವಾಗ ಇಲ್ಲಿ ಬಂದು ಸ್ಟೇ ಆಗಿತ್ತಂತೆ. ಹಾಂ ಹಾಂ. ಓಕೆ, ನೋಡ್ಬೋದು. ಇವಾಗ ನಾವು ದೇವಸ್ಥಾನ ಕೆಳಗಡೆ ಇಳಿದಿದ್ದೀವಿ. ಇಲ್ಲೊಂದು ಬಾವಿ ಇದೆಯಂತೆ. ಡೀಪ್ ಇದೆಯಾ ಬ್ರೋ? ಒಂದ್ಸತಿ ಹೋಗಿ ನೋಡೋಣ. ಯಪ್ಪ, ಇದೆಲ್ಲ ನೋಡಿ ಬಿದ್ಗಿದ್ದು ಹೋಗ್ಬಿಟ್ರೆ ಭಯ. ಇವೆಲ್ಲ ಚಿಕ್ಕ ಬ್ರಿಕ್ಸ್ ಅವಾಗೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು. ಓ, ಎಷ್ಟು ಪ್ಯೂರ್ ಇದೆ ಗುರು ನೀರು. ಓ ಮೈ ಗಾಡ್, ಫಿಶಸ್ ಎಲ್ಲ ಇದೆಯಾ? ಏನೋ ಇದೆ, ಹುಳನ ಫಿಶ್ ಏನೋ ಇದೆ. ಮಾಮ್, ನಮ್ಮ ಕಣ್ಣು ಕಾಣಿಸ್ತಲ್ಲ, ಕ್ಯಾಮ್ರಾ ಕಾಣಿಸ್ತಿದೆ. ಎಷ್ಟು ಪ್ಯೂರ್ ಇದೆ ಇದು. ಮೈ ಗಾಡ್, ನೋಡಿ ಇದು. ಓ ವಾವ್, ಸೂಪರ್ ಗುರು ಇದು. ಕಾಯಿನ್ ಗೀನೆಲ್ಲ ಹಾಕವ್ರೆ. ಓ, ಫ್ರಾಗ್ ಇದೆ ಒಂದು. ಓ, 1 ಸೆಕೆಂಡ್ ವೇಟ್ ಮಾಡಿದ್ರೆ ನೀರು ಕ್ಲಿಯರ್ ಆಗಿ ಕಾಣುತ್ತೆ ನಮಗೆ. ಕ್ಯಾಮಫ್ಲೋಸ್ ಆಗಿರುತ್ತೆ ಕಣ್ಣು. ನೋಡಿ, ಸೂಪರ್ ಆಗಿದೆ ಗುರು ಪ್ಲೇಸ್ ಇದು. ಒಂಥರ ಇರ್ತಾರೆ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ ನೀರು ಮಾತ್ರ. ಈ ಸಮ್ಮರಲ್ಲೂ ಇಷ್ಟೊಂದು ನೀರಿದೆ ಅಂದರೆ ಮಸ್ತ್, ಸೂಪರ್. ಯಪ್ಪ, ಹಿಂಗೆ ಮಲ್ಕೊಂಡೆ ನೋಡಬೇಕು. ಚೆನ್ನಾಗಿದೆ. ಹೋದ ತಕ್ಷಣ ಏನೂ ಕಾಣಿಸಲ್ಲ, ಬಟ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀಟಾಗಿ ಕಾಣಿದೆ. ಕ್ಯಾಮಫ್ಲೋಸ್ ಆಗಿರುತ್ತೆ ಕಣ್ಣದು. ಆ ಕಲ್ಲು ಪಕ್ಕ ಸೆಂಟ್ರಲ್ ಇದೆ ನೋಡಿ ಬ್ರೋ. ಇದೆಲ್ಲ ಹೆಲ್ತ್ ಇಶ್ಯೂಸು, ಸ್ಕಿನ್ ಇಶ್ಯೂಸು ಅದೆಲ್ಲ ಕ್ಯೂರ್ ಮಾಡುತ್ತಂತೆ ಈ ನೀರು. ಹೌದಾ? ಬಟ್ ಈ ಕಲ್ಲು ಹಿಂಗೆ ಮೇಲೆ ಇರಬಾರ್ದು ಇದು. ಅಲ್ಲ, ಈ ಥರ ಇಟ್ಬಿಟ್ರೆ ಏನಾಗುತ್ತೆ, ವೇಟು ಇದ್ರ ಮೇಲೆ ಇದಾಗುತ್ತೆ. ಯಾರೋ ಒಬ್ರು ಇಟ್ಟಿರ್ತಾರೆ ನೋಡಿ, ಎಲ್ಲರೂ ಇಟ್ಬಿಟ್ಟು ಹೋಗ್ತಾರೆ. ಹಂಗೆ ಇಡಬಾರ್ದಿದೆ ಆ್ಯಕ್ಚುಲಾಗಿ. ವೇಟ್ ಲೋಡ್ ಜಾಸ್ತಿ ಆಗುತ್ತಲ್ಲ, ಹೊಡೆದೋಗ್ಬಿಡುತ್ತೆ. ಮತ್ತೆ ನೋಡಿ ಆಲ್ರೆಡಿ ಬೆಂಡ್ ಆದಂಗಿದೆ ಈ ಕಡೆ. ಅಲ್ಲೂ ನೀರಿದೆಯಲ್ಲ? ಇಲ್ಲ. ಓಕೆ, ತಿನ್ನಿಸ್ಲ ನಿರಂಜನ್? ಇಲ್ಲ ಬೇಡ ಬೇಡ, ಪರವಾಗಿಲ್ಲ ಕಣೋ. ಪರವಾಗಿಲ್ಲ. ಒಂದ್ಸತಿ ತಿನ್ನಿಸ್ತೀನಿ ಕಣೋ. ಸರಿ, ಒಂದು ತುತ್ತು ತಿಂತೀನಿ ಮಾಮ, ಒಂದು ತುತ್ತು ತಿಂತೀನಿ. ಸೊ ಇವಾಗ ಇಲ್ಲಿ ಬಾಳೆಹಣ್ಣು ತಿಂದು ಹಸಿಗೆಲ್ಲ ಒಂದು ಸ್ವಲ್ಪ ಬಾಳೆಹಣ್ಣೆಲ್ಲ ಹಾಕಿ ಅನ್ನದಾನಕ್ಕೆ ಹೋಗ್ತಾಯಿದ್ದೀವಿ ಊಟ ಮಾಡೋಕ್ಕೆ. ಸ್ಲಿಪ್ಪರ್ ಬೀಚ್ ಹೋಗ್ಬೇಕಾ? ಓಕೆ ಓಕೆ, ನಡೀರಿ ಹೋಗೋಣ. ಒಳಗಡೆ ಅನ್ನದಾನ ಇದೆ. ಈಗ ಬರ ಅಲ್ಲ, ಒಳಗಡೆ ಹೋಗ್ತಿತ್ತಲ್ಲ ಅಂತ. ಬಾಯ್ ಕಡೆ, ಬಾಯ್ ಕಡೆ. ಚಪ್ಪಲಿ ಎಲ್ಲ ಬಿಟ್ಟು ಹೊಡೆ ಹೋಗ್ತಿದ್ದೀವಿ ಅನ್ನದಾನಕ್ಕೆ. ಪಡಪದಿದ್ರೆ ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು ಊಟ ಮಾಡೋಣಂತೆ. ಅಮ್ಮ, ಇದು ತೆಂಗಿನಕಾಯಿ ಏನಕ್ಕೆ ಕಟ್ಟಿರೋದು ಇದು? ಅದೇ ಏನಕ್ಕೆ? ಮನಸ್ಸಿನಲ್ಲಿ ಏನೋ ಕೋರಿಕೆ ಇದ್ರೆ ನೆರವೇರ್ಬೇಕಂತ ದೇವಸ್ಥಾನ ಹತ್ರ ಕಟ್ಟಿಸ್ತಾರೆ ಸರ್. 48 ಪ್ರದರ್ಶನ ಹಾಕಿದ್ರು ದೇವಸ್ಥಾನ ಹತ್ರ. ಹಾಂ ಹಾಂ, ಅದೇ ಪ್ರದರ್ಶನ ಹಾಕ್ತಾರೆ. ಮತ್ತೆ ನಿಮ್ಮ ಅರಕೆ ತಟ್ಟೋದ್ರಿಂದ ಮತ್ತೆ ಬರಬೇಕು. ಹೌದಾ? ಪೂಜೆ ಮಾಡಿಸ್ಕೊಂಡು ಒಂದು ಕೈ ಪ್ರಸಾದ ಕೊಡ್ತಾರೆ, ಒಂದು ಕೈ ಮನೆಗೆ ತಗೊಂಡೋಗಿ ಬಾಗಿಲ ಮೇಲೆ ಕಟ್ಟಿರ್ತಾರೆ ಸರ್. ದೇವ್ರ ಹಿಂಗೆ ಪವರ್ಫುಲ್ ಇದೆಯಾ? ಹ್ಞೂ ಸರ್, ಇದೆ ಸರ್. ಇಲ್ಲಾಂದ್ರೆ ನಾವೆಲ್ಲ ಬರೋಕ್ಕಾಗ್ತದೆ. ಹಾಂ 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 ಹಾಂ, ಹೌದಾ? ನೀವು ಬರ್ತಾ ಇಲ್ಲ. ಅಲ್ಲ, ಅಂದರೆ ಕೆಲವು ಕಡೆ ತುಂಬ ಪವಾಡ ಇರುತ್ತಲ್ಲ ದೇವ್ರದ್ದು. ಪವಾಡ ಇದೆ ಸರ್. 1700 ವರ್ಷಗಳಿಂದ ಆಂಜನೇಯ ಸ್ವಾಮಿ. ಹಾಂ ಹಾಂ, ಇದ್ರ ಬಗ್ಗೆ ಮೇಲೆ ಕಾಮೇಶ್ವರ ದೇವಸ್ಥಾನ ಎಲ್ಲ ಇದೆ ಸರ್. ಹೌದು, ಮೇಲೆ ಹೋಗಿ ಬಂದ್ವಿ ನಾವು. ನೀರಿದ್ವಲ್ಲ ಸರ್, ಹಾಂ ಹಾಂ, ಆ ನೀರು ಹಾಂ ಹಾಂ, ಇದು ಇಲ್ಲಿ ಹೋಗಿದ್ದಲ್ಲ. ಹಾಂ, ಕಾಲದಲ್ಲಿ ಸೀತಾ ಮತ್ತೆ ದೀಪ ಹಚ್ಚಿದ್ರಂತೆ. ಆ ನೀರಿನಿಂದನೂ ಪವಾಡ. ಕುಡ್ಬಿಟ್ಟು ಮನೆಗೆ ತಗೊಂಡೋದ್ರೆ ತುಂಬಾ ಒಳ್ಳೆ. ಓ, ನಾವು ತಗೊಂಡೇ ಬರ್ಲಿಲ್ಲಲ್ಲ. ಎಲ್ಲ ಹೇಳ್ದ ನಮ್ಮ ಹುಡುಗ, ಅದನ್ನ ಮಿಸ್ ಮಾಡ್ಬಿಟ್ಟ. ಇದು ಅನ್ನದಾನ ಎಲ್ಲ ಹೆಂಗಮ್ಮ ಇಲ್ಲಿ? ಇದು ಧರ್ಮಾಧಿಕಾರಿಗಳು ನಾನ್ ಸಾಮಣ್ಣವ್ರು ಅಂತ, ಹಾಂ ಹಾಂ, ಅವ್ರ ದೇವಸ್ಥಾನ ಹತ್ರ ಇದ್ರಲ್ಲ ಮಾತಾಡೋದವ್ರನ್ನ. ಇಲ್ಲ, ಅಲ್ಲಿ ಇರ್ಲಿಲ್ಲ. ನಾವು ಬೆಳಗ್ಗೆನೆ ಬಂದ್ವಿ, ಬಂದು ಕೂತ್ಕೊಂಡ್ವಿ. ಇಟ್ಕೊಂಡಿದ್ದಾರೆ, ಕರ್ಕೊಂಡು ಬರ್ತಾರೆ, ನಮ್ಮನ್ನ ಕರ್ಕೊಂಡು
ಜೀಪು ಹಾಂ 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 ದೇವಸ್ಥಾನದ ಹತ್ರ ಇದ್ದಾರೆ. ಹಾಂ 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 ಬೆಳಗ್ಗೆ ಭಕ್ತಾದಿಗಳು ಕೈಲಾಸಿಗೆ ಹತ್ರ ಬಂದು ಮಾಡಿದ್ರೆ ಕರ್ಕೊಂಡು ಬಂದು ತೋರಿಸ್ಕೊಂಡು ಹೋಗಿ ಬಿಡ್ತಾರೆ ಸರ್. ಓಹೋ ಅದು ಇದೆ. ಈ ನಂಬರ್ ಕಾಲ್ ಮಾಡ್ಬೇಕು ಅವರು? ಅದೇ ಸರ್ ಅವ್ರ ನಂಬರ್. ಇದೇ ಅವ್ರ ನಂಬರ್. ಓಕೆ, ಪರವಾಗಿಲ್ಲ. ಇಷ್ಟು ಬರೋರಿಗೆಲ್ಲ ಊಟ ಹಾಕಬೇಕು ಮಾಡಬೇಕು ಅಂದರೆ ಅದು ಕಡಿಮೆ ವಿಷಯ ಅಲ್ಲ ಅದು. ನೋಡಿ ಈ ರೀತಿ ಎಲ್ಲ ಮಾಡಬೇಕು ಅಂದ್ರೆ ಮೇಲೆ ಉತ್ತ ಬೆಳಿ ಸರ್. ಹ್ಞೂ ಹ್ಞೂ ಮುಂಚೆ ಏನಿರಲಿಲ್ಲ, ಅನ್ನದಾನ ಮೇಲೆ ಉತ್ತ ಬೆಳೀತು. ಓಕೆ. ನಾವೊಂದು ಅನ್ನಪೂರ್ಣೇಶ್ವರಿ ಅಂತ ನಮ್ಮ ಬಗೆಯಿಂದ ನೈವೇದ್ಯ ಪ್ರಸಾದಕ್ಕೆ ಡೈಲಿ ಪೂಜೆ ಮಾಡ್ತೀವಿ ಸರ್. ಹೌದಾ? ಹ್ಞೂ 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 ಪ್ರಸಾದ ನೈವೇದ್ಯ ಇಕ್ಕಿ ಮತ್ತೆ ಪ್ರಸಾದ. ಓಕೆ. ಅದೇ ಇದು ವಾರದಲ್ಲಿ 7 ದಿವಸನೂ ಇರುತ್ತಾ ಅನ್ನದಾನ? ಇಲ್ಲಿ ಸರ್ 9 ವರ್ಷ ಆಯ್ತು ಇದು ಶುರುವಾಗಿ. ಫೋಟೋದಲ್ಲಿ ಇದೆ ನೋಡ್ರಿ, ಅದೇ ದೇವಸ್ಥಾನ. ಹಾಂ ಹಾಂ. ಫೋಟೋ 2015 ಈಗಿತ್ತು ಸರ್ ಮೊದಲು ದೇವಸ್ಥಾನ. ಓಕೆ ಓಕೆ. ಚೆನ್ನಾಗಿದೆ. ಸೂಪರ್ ಗುರು. ಅಲ್ಲ ಮಾಮ್ ಇವಾಗ ಹಾಂ ಓಕೆ. ಕನ್ಸಲ್ ಬಂದಾಗ ಈ ತರ ಇತ್ತು ದೇವಸ್ಥಾನ. ಹಾ. ಓಲ್ಡ್ ಟೆಂಪಲ್ 1700 ವರ್ಷದ ಇದು ಚಿಕ್ಕದು ಇಲ್ಲೇ. ಹಾ, 1700 ವರ್ಷದ ಇತಿಹಾಸ ಇದೆ ಈ ಬೆಟ್ಟದ್ದು. Okay. ಈ ಬೆಟ್ಟದ ಹೆಸರು ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು ಅಂಬೋಜಿರಾವ್ ಅಂತ ರಾಜರು ಕೋಟೆ ಎಲ್ಲ ಕಟ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರು. ಮೇಲೆ ಕೋಟೆ ಇದೆ ಅದರದ್ದು. ಆಳ್ವಿಕೆ ಮಾಡ್ತಾ ಇದ್ರು. ಮತ್ತೆ ಅವ್ರ ಆಳ್ವಿಕೆ ಮಾಡೋ ಅಂತ ಇದ್ರಲ್ಲಿ ಇವ್ರಿಗೆ ಕನ್ಸಲ್ ಹೋಗಿರೋದು ಆಂಜನೇಯ. ಅದು ಎಣ್ಣೆ ಬಾವಿ ಅಂತ ಮೇಲೆ ಇದೆ ನೋಡಿ, ಅದನ್ನ ಕಿತ್ತಾಕೋ ಟೈಮಲ್ಲಿ ಇವ್ರಿಗೆ ಆಂಜನೇಯ ಕನ್ಸಲ್ ಹೋಗಿರೋದು. ಹಾಂ 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 ಹಾಂ. ಅದನ್ನ ಕಿತ್ತಾಕೋ ಟೈಮಲ್ಲಿ. ಓಕೆ, ಅದಾದ್ಮೇಲೆ ಇವ್ರು ಇದನ್ನ ಆಮೇಲೆ ಅವರೇ ದಾರಿ ಮಾಡ್ಕೊಂಡು ಮತ್ತೆ 1 ವರ್ಷ ಮನೆಗೆ ಹೋಗ್ದಿರಾ 7,000 ಗಿಡ ಮರ ಹಾಕೊಂಡು ಗೋಶಾಲೆ ಮಾಡ್ಕೊಂಡು ದಿನನಿತ್ಯ ಅನ್ನದಾನ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಅವರೇ ಡೆವಲಪ್ ಮಾಡ್ತಾ ಇರೋದು. ಇಲ್ಲಿರೋ ಹಸುಗಳೆಲ್ಲ ಇಲ್ಲಿ ದೇವಸ್ಥಾನ ಇದೆ. ಹೌದು, ದೇವಸ್ಥಾನಕ್ಕೆ ದಾನ ಕೊಟ್ಟಿರೋಂತ ಗೋವುಗಳಿಗೂ ಗೋಶಾಲೆ ಮಾಡ್ಕೊಂಡಿದ್ದಾರೆ. ಹರಕೆ ಮೇಲೆ. ಹೌದು. ಆಮೇಲೆ ಇಲ್ಲಿ ಆಂಜನೇಯ ಅಂತ ಇದ್ರಲ್ಲಿ ಇಲ್ಲಿ ಕೋರ್ಕೆಕಾಯಿ ಅಂತ ಕಟ್ತಾರೆ, ಹರಕೆ ಮಾಡ್ಕೊಂಡು. ಇವೆಲ್ಲ ಅದನ್ನೆಲ್ಲ ಸಕ್ಸಸ್ ಆದ್ಮೇಲೆ ಮತ್ತೆ ತಗೊಂಡೋಗ್ಬೇಕಂತ ನಿಮ್ಮ ಹೆಸರು ಹಾಕಿ ನಾವು ನೇಮ್ ಎಲ್ಲ ಹಾಕಿ ಇದ್ ಮಾಡ್ತೀವಿ. ಇವಾಗ ನಾನು ಹರಕೆ ಇವಾಗ ಹೊತ್ಕೊಂಡ್ರೆ ಇವಾಗ ಹರಕೆ ಹೊತ್ಕೊಂಡು ಕಾಯಿ ಕಟ್ತೀನಿ. ಹಾಕ್ಬೇಕು. 48 ಪ್ರದಕ್ಷಿಣೆ ಹಾಕಿ ಕಾಯಿ ಹರಕೆ ಮಾಡ್ಕೊಂಡು ಇಟ್ಬಿಟ್ಟು ಹೋದ್ರೆ ಮತ್ತೆ 48 ದಿವಸ ಆದ್ಮೇಲೆ ಸಕ್ಸಸ್ ಆದ್ಮೇಲೆ ನಿಮ್ ಕಾಯಿ ನೀವು ತಗೊಂಡೋಗ್ಬೇಕಂತ ನಿಮ್ ನೇಮ್ ಎಲ್ಲ ಹಾಕಿದೀವಿ. ಅದಕ್ಕೆ ಹಿಂಗೆಲ್ಲ ಹೆಸರು ಎಲ್ಲ ಬರ್ದಿರೋದು. ಹಾಕಿ ಮತ್ತೆ ಸಕ್ಸಸ್ ಆದ್ಮೇಲೆ ಹಾ, ನಿಮ್ ಕಾಯಿ ನೀವು ಮನೆಗೆ ತಗೊಂಡೋಗ್ಬೇಕು. ಅದಕ್ಕೂ ಒಂದು 6 ಮಂತ್ ಡೇಟ್ ಇಕ್ಕಿರ್ತೀವಿ. ಹೌದಾ? 6 ಮಂತ್ ಟೈಮ್ ಇಟ್ಟು ನಾವೆಲ್ಲ ಇದ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಬಂದು ತಗೊಂಡ್ ಹೋಗ್ತಾರೆ. ಇಂಥ ಕವರ್ಗೆ ತೀರಿ ಅಂತಿರೋ ಭಕ್ತಾದ್ರಿಂದ ಇದೆಲ್ಲ ನಡೀತಾ ಇರೋದು. ಮತ್ತೆ ದಿನನಿತ್ಯ ಅನ್ನದಾನ ಇರುತ್ತೆ, ಅದು ಕೂಡ ದಾನಿಗಳು ದಾನ ಕೊಡ್ತಾರೆ. ಇದಕ್ಕೊಂದು ಒಳ್ಳೆ ವ್ಯಕ್ತಿ ಯಾರು ಬಂದಿಲ್ಲ, ಒಂದು ಯಾರೇ ರಾಜಕೀಯ ವ್ಯಕ್ತಿಗಳು ಕೂಡ ಬಂದಿಲ್ಲ. ಇವರು ನಾರಾಯಣ ಸ್ವಾಮಿ ಅವರು ಒಂದು ಕೂಲಿ ಮಾಡೋಂಥವ್ರು, ಆ ಥರದವ್ರು ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದ್ ಸ್ವಲ್ಪ ಜನಕ್ಕೆ ತಿಳಿಸ್ಕೊಟ್ಟು ಇದನ್ನೆಲ್ಲ ಸ್ವಲ್ಪ ಡೆವಲಪ್ ಮಾಡ್ಕೊಡ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಕರ್ನಾಟಕ. ಸೊ ನೋಡಿ, ಇದನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಹಾಕ್ತೀವಿ. ಸೊ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕಲ್ಲ ಅವರು? ದಾನ ಮಾಡೋರು ಇರ್ಬೋದು, ಮತ್ತೆ ಇಲ್ಲಿ ಏನಪ್ಪ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇನ್ಫಾರ್ಮೇಶನ್ ತಿಳಿಸ್ಬೇಕು. ಗಾಡಿ ಇದೆಯಲ್ಲ ಕೆಳಗಡೆ ಕರ್ಕೊಂಡ್ ಬರಕ್ಕೆ. ಹೌದು, ಕೈಲಾಸಗಿರಿ ಹತ್ರ ಬಂದ್ರೆ ಫ್ರೀ ಫೆಸಿಲಿಟಿ ಅಂತ ಜೀಪ್ ಇಟ್ಕೊಂಡಿದ್ದಾರೆ. ಆ ಜೀಪ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಂಬರು, ಮತ್ತೆ ಇಲ್ಲಿ ಸೇವಾ ಕರ್ತಕ್ಕೆ ಏನಾದ್ರು ಡೊನೇಟ್ ಮಾಡ್ಬೇಕಾದ್ರೆ ನಂಬರು, ಮತ್ತೆ ಫೋನ್ ಪೇಗೆ ಮತ್ತೆ ಕನ್ಸ್ಟ್ರಕ್ಷನ್ಗೆ ಡೆವಲಪ್ಮೆಂಟ್ಗೆ ನಂಬರು ಇದೇನೆ. ಎಲ್ಲ ಆಲ್ ರೌಂಡ್ ನಂಬರ್ ಅದೇನೆ, ಎಲ್ಲ ಇದೆ ನಂಬರು. ಓಕೆ. ಸೊ ನೋಡಿ, ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ಸುಮ್ಮನೆ ಹಿಂಗೆ ಟ್ರಿಪ್ ಬಂದು ಹೋಗ್ತಾ ಇಲ್ಲ. ಸೊ ನೀವೇನಾದರೂ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಅಂಬಾಜಿ ದುರ್ಗ ಬಗ್ಗೆ ಬರ್ಬೋದು. ಬಂದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಿಮ್ಮ ಏನು ದೈವದ ಬಗ್ಗೆ ಏನೋ ನಂಬಿಕೆ ಇದೆ ಅದನ್ನು ನೀವು ಟೆಸ್ಟ್ ಮಾಡ್ಬೋದು ದೇವರಲ್ಲಿ. ಅನುಭವ ಮನ್ಸಾರೆ ಬಂದರೆ ಏನೋ ಒಂದು ಆಗುತ್ತೆ. ಅಂಬಾಜಿ ದುರ್ಗ ಅಂತ ಕೈವಾರ ಹತ್ರ ಬರೋದಿದ್ದು. ಓಕೆ ಓಕೆ. ಸೊ ಬನ್ನಿ, ಇವಾಗ ನಾವೆಲ್ಲರೂ ಊಟ ಮಾಡೋಣ ಅಂತ. ಟ್ರಸ್ಟ್ ಮೆಂಬರ್ ನೋಡಿ, ಅನ್ನ ಸಾಕ ಹಾಕಿ ಹಾಕಿ. ನಿಂಗೆ ಮಾಮ್ ನೋಡು. ಸಾಕು ಸಾಕು, ನಂಗೊಂದು ಚೂರೇ ಸಾಕು. ನೋಡಿ, ನಿನಗೆ ನನಗೆ ಓಕೆ ಅಲ್ಲ? ಹಾಂ ಓಕೆ. ನೋಡು, ನಮ್ಗೆ ಇವಾಗ ಸಾಂಬಾರು ಬರ್ತಿದೆ ರೈಸ್ಗೆ. ಮುದ್ದೆ ಎಲ್ಲ ಮಾಡ್ತೀವಿ ಸರ್. ಇರ್ತೀರಾ? ಹೌದಾ? ಮುದ್ದೆ, ನಾಟಿ ಗುಜ್ಜು ಅಂತ ಎಲ್ಲ ಮಾಡ್ತಿದೆ, ಚೆನ್ನಾಗಿರುತ್ತೆ ಸರ್. ನಾನು ಬರ್ತಾ ಇರ್ತೀನಿ, ಇನ್ನು 5 ದಿವಸ ಏನೋ ಬರ್ತಾ ಇರೋದು. ಇವಾಗ ಟಿಫನ್ಗಂತ ಇದು. ಓಕೆ. ನಿರಂಜನ್ ನೋಡೋಕ್ಕಾಯ್ತಲ್ಲ, ಇರ್ಗುರು ಫಸ್ಟು ಕೈಯಿಂದ ತಿನ್ನು, ಆ ಟೇಸ್ಟ್ ನೋಡು. ಸ್ಪೂನಲ್ಲಿ ಆಮೇಲೆ 2ನೇ ಸತಿ ತಿನ್ನು. ಹಿಂಗೆ ಮದುವೆಲಿ ಹಿಂಗೆಲ್ಲ ತಿನ್ಸೋದು.
ಹೇಳ್ತೀನಿ, ಅವ್ರ ವೈಫ್ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಂಬೇಡಿ, ನಾವು ಹಿಂಗೆ. ಮಾಮ್ ಏನು ಟೇಸ್ಟ್ ಇದೆ ಮಾಮ್. ಸೂಪರ್ ಆಗಿದೆ ಸಾಂಬಾರು ಮಾತ್ರ. ನನಗೆ ದೇವಸ್ಥಾನದ ಊಟ ತುಂಬ ಇಷ್ಟ. ಸೂಪರ್, ಒಳ್ಳೆ ಟೇಸ್ಟ್ ಇದೆ. ಸೊ ಫೈನಲ್ ಆಗಿ ನಾವು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿಗೆ. ಇನ್ನೇನಿದ್ರು ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಹೋಗಿ ಫುಲ್ ಡೇ ಪಾಚ ಮಾಡೋದು, ರೆಸ್ಟ್ ಮಾಡೋದು ಅಷ್ಟೇ. ಕೈಗೆ ಏನು ಏಟಾಗಿದೆ ಅಂತ ನೆನ್ನೆ ನೈಟ್ ಆಕ್ಸಿಡೆಂಟ್ ಆಯ್ತು ಆ್ಯಕ್ಚುಲಿ. ಇಲ್ಲಾಂದರೆ ಅವನದು ಗಾಡಿ ಡಿಯೋದವ್ರು ಬಂದು ಆಪೋಸಿಟಿಂದ ಒನ್ ವೇನಲ್ಲಿ ಡಿಯೋನ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಮುಂದೆ ಗುದ್ಬಿಟ್ಟ. ಕೈ ಲೈಟಾಗಿ ಏಟಾಗಿದೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಅಂತ. ನಾವು ಸೇಫ್ ಆಗಿದ್ದು, ನಾವು ಕರೆಕ್ಟಾಗಿದ್ರು ನಾವು ಆಪೋಸಿಟ್ ಬರೋನು ಹೆಂಗಿರ್ತಾನೆ ಗೊತ್ತಿಲ್ಲ, ಹಂಗಾಗಿ ನಿಮಗೆ ಗೊತ್ತಲ್ಲ ಅದು ನನ್ನ ರೈಡಿಂಗ್ ಹಂಗೆ. ಹೌದು. ಓಕೆ, ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದೆ ಏನಾದ್ರು ಕ್ಲಿಪ್ಸ್ ಅದನ್ನು ಆ್ಯಡ್ ಮಾಡ್ತೀನಿ. ಇಷ್ಟ ಆಗಿದೆ ಅಂದ್ಕೋತೀನಿ. ಒಂದು ನಾರ್ಮಲ್ ಟ್ರಕ್ ನೀವು ಮಾಡ್ಬೋದು. ಹಸ್ಬೆಂಡು, ವೈಫು, ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು, ಕಿಡ್ಸು ಮಾಡ್ಬೋದು. ಒಂದು ಸ್ವಲ್ಪ ಅಂದರೆ ನೀರಿಗಿರಲ್ಲ, ತೊಗೊಂಬನ್ನಿ, ಸ್ನ್ಯಾಕ್ಸ್ ಏನಿರಲ್ಲ, ಕೆಳಗೆ ವೇಸ್ಟ್ ಎಲ್ಲ ಬಿಸಾಕ್ಬಿಡಿ ಅಷ್ಟೇ. ಪೇಪರು, ಪ್ಲಾಸ್ಟಿಕ್ ಎಲ್ಲ ಕ್ಯಾರಿ ಮಾಡಿ ಅಷ್ಟೇ. ಸಜೆಸ್ಟ್ ಮಾಡ್ತೀನಿ, ರಿಯೂಸಬಲ್ ತೊಗೊಂಬಂದರೆ ವಾಪಸ್ ತೊಗೊಂಡೋಗ್ಬೋದು. ಚಿಪ್ಸ್ ಏನಾಗ್ತಾನೆ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕೊಂಬಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಟ್ಲೀಸ್ಟ್ ಏನಾದ್ರು ತೊಗೊಂಬಂದ್ರೆ ಅದನ್ನು ವಾಪಸ್ ತೊಗೊಂಡೋಗಿ ಆ ಕಡೆ ಈ ಕಡೆ ಎಲ್ಲ ಗಾರ್ಬೇಜ್ ಡಂಪ್ ಮಾಡಿಬಿಡಿ. ಎನ್ವೈರ್ಮೆಂಟಿಗೆ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.